ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಹೆಸರಾಂತ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯಾದ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜು ವಿದ್ಯಾರ್ಥಿಯಾದ ಸಿರಿಕೊಂಡ ಜೆಡಬ್ಲ್ಯೂ ಮೇನ್ ಪರೀಕ್ಷೆಯಲ್ಲಿ 99.97 ಅಂಕ ಗಳಿಸಿ ಕಾಲೇಜು ಹಾಗೂ ಜಿಲ್ಲೆಗೆ ಹೆಸರು ತಂದಂತಾಗಿದೆ. ವಿದ್ಯಾವಾಹಿನಿ ಸಮೂಹ ಸಂಸ್ಥೆಗಳಾದ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜು ವಿದ್ಯಾರ್ಥಿಗಳು ಜೆಡಬ್ಲ್ಯೂ ಮೇನ್ಸ್ ಪರೀಕ್ಷೆಯಲ್ಲಿ 17ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 80ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದು ಕಾಲೇಜು ಹಾಗೂ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಐಐಟಿ ಪರೀಕ್ಷೆಯಲ್ಲಿ 2 ಹಂತವಿದ್ದು ಮೊದಲನೇ ಹಂತ ಜೆಡಬ್ಲ್ಯೂ ಮೇನ್ ಫಲಿತಾಂಶ ಹೊರಬಂದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಿರಿಕೊಂಡ 99.97 ಅಂಕವನ್ನು ಪಡೆದಿದ್ದಾರೆ. ಈ ಪರೀಕ್ಷೆಯು ರಾಷ್ಟ್ರಮಟ್ಟದಲ್ಲಿ ನಡೆಯುವ ಪರೀಕ್ಷೆಯಾಗಿದ್ದು ನಮ್ಮ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ 17ಕ್ಕೂ ಹೆಚ್ಚು ಜನ 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ನ ಪಡೆದಿದ್ದಾರೆ. ಇದು ನಮ್ಮ ವಿದ್ಯಾನಿಧಿ ಸಂಸ್ಥೆಯ ಹಳೆಯ ದಾಖಲೆಗಳನ್ನು ಮುರಿದು ಮುಂದೆ ಸಾಗ್ತಾ ಇದೆ. ಇದು ನಮ್ಮ ಹೆಮ್ಮೆಯಾಗಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ವಿದ್ಯಾರ್ಥಿ 20ನೇ ರ್ಯಾಂಕಿನ ಒಳಗೆ ಬರುವ ನಿರೀಕ್ಷೆ ಇದೆ. ನಮ್ಮ ಕಾಲೇಜಿನ ಶಿಕ್ಷಕರು ತುಂಬಾ ಶ್ರಮ ವಹಿಸಿ ಮಕ್ಕಳ ಏಳಿಗೆಗೆ ಶ್ರಮಿಸಿದ್ದಾರೆ. ಹೊರ ರಾಜ್ಯದಲ್ಲಿ ಪಡೆಯುತ್ತಿದ್ದ ಅಂಕವನ್ನು ನಮ್ಮ ರಾಜ್ಯ, ನಮ್ಮ ಜಿಲ್ಲೆಗೆ ತರಲು ಶ್ರಮ ವಹಿಸಿದ್ದಾರೆ ಅಂತ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ಓಕೆ ಸರ್, ನಿನ್ನೆ JEE ಮೇನ್ ಎಕ್ಸಾಮಿನೇಷನ್ನ ರಿಸಲ್ಟ್ ಬಂದಿದೆ. IIT ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ 2 ಫೇಸಲ್ಲಿ ಎಕ್ಸಾಮಿನೇಷನ್ ಮಾಡ್ತಾರೆ. JEE ಮೇನ್ ಅದಾದಮೇಲೆ ಅದು ಕ್ವಾಲಿಫೈ ಆದಮೇಲೆ JEE ಅಡ್ವಾನ್ಸ್ಡ್ ಅಂತ ಎಕ್ಸಾಮಿನೇಷನ್ ಮಾಡ್ತಾರೆ. JEE ಮೇನ್ 2 ಬಾರಿ ಟೆಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು ಮೊದಲನೇ ಎಕ್ಸಾಮಿನೇಷನ್ ಕಳೆದ 12 ದಿನದ ಹಿಂದೆ ಮಾಡಿದರು. ನಿನ್ನೆ ಈವ್ನಿಂಗ್ ದ ರಿಸಲ್ಟ್ಸ್ ಹ್ಯಾವ್ ಬಿನ್ ಅನೌನ್ಸ್ಡ್ ಅಟ್ ದ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಇದು ವಿ ಆರ್ ವೆರಿ ಪ್ರೌಡ್. ವಿದ್ಯಾನಿಧಿ ಹ್ಯಾಸ್ broken all its previous records. Rather, it has created a milestone. ನಿನ್ನೆ ರಿಸಲ್ಟಲ್ಲಿ 99 ಪಾಯಿಂಟ್ ಟಾಪರ್ ಆಗಿರೋ ನಮ್ಮ ಸ್ಟೂಡೆಂಟ್ ಸಿರಿಕೊಂಡ, ಶಿ ಹ್ಯಾಸ್ ಸ್ಕೋರ್ಡ್ 99.9728. ಇಟ್ ಈಸ್ ವಂಡರ್ಫುಲ್ ರಿಸಲ್ಟ್. ಪರ್ಸೆಂಟೈಲ್ನ ನಾನು ರ್ಯಾಂಕಿಗೆ ಕನ್ವರ್ಷನ್ ಮಾಡಿದ್ರೆ ಶಿ ಮೈಟ್ ಕಮ್ ಅಂಡರ್ 250th ರ್ಯಾಂಕ್ ಒಳಗಡೆ, 250 ರ್ಯಾಂಕ್ ಒಳಗಡೆ ಬರ್ಬೋದು ಅವಳು. ಬಿಕಾಸ್ ಇಟ್ಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ಪರ್ಸೆಂಟೈಲ್ನ ರ್ಯಾಂಕಿಗೆ ಕನ್ವರ್ಷನ್ ಮಾಡೋದು. ಬಿಕಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ತೊಗೊಂಡಿರ್ತಾರೆ ಅದ್ರ ಬೇಸಿಸ್ ಮೇಲೆ ಪರ್ಸೆಂಟೈಲ್ನ JEE ಮೇನ್ ಎಕ್ಸಾಮ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಸುಮಾರು 17 ಜನ 17 ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 85 ಪರ್ಸೆಂಟೈಲ್ ಇನ್ JEE ಮೇನ್ ಎಕ್ಸಾಮಿನೇಷನ್. ಆ್ಯಂಡ್ ಕ್ವಾಲಿಫೈಯಿಂಗ್ ಅರೌಂಡ್ 130+ ಸ್ಟೂಡೆಂಟ್ಸ್ಗಳು JEE ಮೇನ್ನ ಕ್ವಾಲಿಫೈ ಮಾಡಿದ್ದಾರೆ. ದೇ ಆರ್ ಆಲ್ ಎಲಿಜಿಬಲ್ ಟು ರೈಟ್ ದ JEE ಅಡ್ವಾನ್ಸ್ಡ್ ಪೇಪರ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ another 2 months. ಸೊ ಸ್ಪೆಷಲಿ ಸಿರಿ ಬಗ್ಗೆ ಹೇಳಬೇಕು ಅಂದರೆ ಶಿ ಹ್ಯಾಸ್ ಪ್ರಿಪೇರ್ಡ್ ಫಾರ್ JEE ಅಡ್ವಾನ್ಸ್. JEE main is actually a surprise for us because we know from day one that she will get into IIT. So JEE main in ranking ಬರುತ್ತೆ, ಅದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಮ್ಮ ಸ್ಟೇಟ್, ನಮ್ಮ ಕಂಟ್ರಿಯಲ್ಲಿ. NIT ಸೀಟ್ಸ್ಗಳನ್ನ ಕೊಡಲಿಕ್ಕೆ ಅಲೋಕೇಶನ್ ಮಾಡ್ತಾರೆ. ಬಟ್ ಶಿ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ IITs and she is qualified for that. Not only qualified, she has probably got. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಸಿರಿಕೊಂಡ, ನಾನು ಈ ಕಾಲೇಜಿಗೆ ಸೇರುವ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ತಿಳಿದಿರಲಿಲ್ಲ. ನಾನು 99.97 ಅಂಕವನ್ನು ಪಡೆಯಲು ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರು ತುಂಬಾ ಶ್ರಮ ವಹಿಸಿದ್ದಾರೆ. ಹೆಚ್ಚು ಮಾಕ್ ಟೆಸ್ಟ್ಗಳು ನೀಡಿ ಉರಿದುಂಬಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳನ್ನು ಕೇಳಿದರೂ ಒಂದಲ್ಲ 2 ಬಾರಿ ವಿವರಿಸಿ ಪ್ರೋತ್ಸಾಹಿಸಿದ್ದಾರೆ. ನಮ್ಮೊಟ್ಟಿಗೆ ಸ್ನೇಹಿತರಂತೆ ವರ್ತಿಸಿದ್ದಾರೆ. ಹಾಗೆ ನಮ್ಮ ಪೋಷಕರು ಸಹ ನಮ್ಮ ಈ ಸಾಧನೆಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾನಿಧಿ ಕಾಲೇಜು ನಮ್ಮ ಏಳಿಗೆಗೆ ಪ್ರೋತ್ಸಾಹವನ್ನ ನೀಡಿದೆ ಅಂತ ತಿಳಿಸಿದರು. ವಿದ್ಯಾನಿಧಿಲಿ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋ ಫ್ಯಾಕಲ್ಟೀಸ್ ಇದ್ದರು. ಅವರು ಎನ್ಕರೇಜ್ ಮಾಡ್ತಿದ್ರು. ಹಾಗೆ ನಾವು ಎಕ್ಸಾಮ್ ಇನ್ನೂ 1 ತಿಂಗಳು ಇರಬೇಕಾದ್ರೆ ಗ್ರ್ಯಾಂಡ್ ಟೆಸ್ಟ್ ಸೀರೀಸ್ ಮತ್ತು ಸ್ಟೂಡೆಂಟ್ಸ್ ಸೀರೀಸ್ ಎಲ್ಲ ತೊಗೊಂಡಿದ್ವಿ. ಸುಮಾರು 50 ಮಾಕ್ ಟೆಸ್ಟ್ ಎಲ್ಲ ತೊಗೊಂಡಿದ್ವಿ. ಇದೆಲ್ಲ ನಮಗೆ ತುಂಬ ಹೆಲ್ಪ್ ಆಯಿತು. ಓರಿಯೆಂಟೇಷನ್ ಪ್ರೋಗ್ರಾಮ್ಸಿಂದ ನಮಗೆ ಮೋಟಿವೇಟ್ ಮಾಡ್ತಿದ್ರು. ಅಷ್ಟೇ. ಟೀಚರ್ಸ್ ಕಡೆಯಿಂದ ತುಂಬ ಸಹಕಾರ ಸಿಗ್ತಾ, ಸಪೋರ್ಟಿವ್ ಸಿಗ್ತಾ ಅಂತ ಎನ್ಕರೇಜ್ ಮಾಡ್ತಿದ್ರು. ಕಾಲೇಜ್ ಬಗ್ಗೆ ಹೇಳೋದು, ಈ ಕಾಲೇಜ್ ಯಾವ ರೀತಿಯಾಗಿ ಒಂದು ಶಿಕ್ಷಣ ಕೊಡ್ತೀವಿ? ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಬೆಸ್ಟ್ ಫೆಸಿಲಿಟೀಸ್ ಇದೆ. ತುಮಕೂರಲ್ಲಿ ನೋಡ್ಕೊಂಡ್ರೆ ಈಗ ಓದಬೇಕಾದ್ರೆ ಯಾವ ರೀತಿ ಓದ್ತಾ ಇದ್ವಿ, ಅಂದರೆ ಎಷ್ಟವರು ಕೂತ್ಕೊಂಡು ಓದ್ತಾ ಇದ್ವಿ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ? ಕಾಲೇಜಲ್ಲೇ ಆಲ್ಮೋಸ್ಟ್ ಜಾಸ್ತಿ ಓದ್ತಿದ್ವಿ. ಮನೇಲಿ ಒಂದು 6 to 7 hours ಓದ್ತೀವಿ. ಪೋಷಕರು ಯಾವ ರೀತಿ ಅವರು ಸಖತ್ ಎನ್ಕರೇಜ್ ಮಾಡಿದ್ರು. ಬೆಳಗ್ಗೆ ಎಷ್ಟೇ ಟೈಮಲ್ಲಿ ಕ್ಲಾಸ್ ಅವರ್ಸ್ ಇದ್ರೂ ಊಟ ತಿಂಡಿ ಎಲ್ಲ ಕಳಿಸ್ಕೊಡ್ತಾರೆ.
ಈಗ ಬೇರೆ ಕಾಲೇಜ್ಗಳಿಗೆ ಹೋಲಿಕೆ ಮಾಡ್ತಾರೆ, ಈ ಕಾಲೇಜಿಗೆ ಹೋಲಿಕೆ ಮಾಡ್ತಾರೆ, ಟೀಚರ್ಸ್ ಯಾವ ರೀತಿ ನಿಮಗೆ ಒಂದಷ್ಟು ಪಾಠ ಪ್ರವಚನ ಮಾಡೋದು? ಅಂದರೆ ಟೀಚರ್ಸ್ ಇಲ್ಲಿ ಫ್ರೆಂಡ್ಲಿ ಆಗಿರ್ತಾರೆ, ಅವ್ರ ಜೊತೆ ನಾವು ಎಲ್ಲ ಶೇರ್ ಮಾಡ್ಕೋಬೋದು. ಆ ಥರ ನಮಗೆ ಬೇರೆ ಕಡೆ ಆ ಥರ ಸಿಗ್ತಿರಲಿಲ್ಲ ಅನ್ಸುತ್ತೆ. 11th ಶುರು ಮಾಡಿದೆ. ನಾನು PCMB ತಗೊಂಡಿದ್ದೆ, ಅಂದರೂ ನನಗೆ ನೀಟ್ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ JEE ತಗೊಂಡೆ. ನಾನು ಫಸ್ಟು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ನಂಗೆ ಎರಡು ತುಂಬ ಇಷ್ಟ, ಅದಕ್ಕೆ ನಾನು ಬರೀ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಓದ್ತಾಯಿದ್ದೆ. ಆಮೇಲೆ ಕೆಮಿಸ್ಟ್ರಿ ಕಮ್ಮಿ ಬಂತು ಅಂತ ಕೆಮಿಸ್ಟ್ರಿ ಮೇಲೆ ಫೋಕಸ್ ಮಾಡಿದೆ, ಅಂದರೂ ನನ್ನ ಕೆಮಿಸ್ಟ್ರಿ 94.something% ಬಂದಿತ್ತು. ಫಸ್ಟಿಂದ ಫೋಕಸ್ ಮಾಡಬೇಕಿತ್ತು ಕೆಮಿಸ್ಟ್ರಿ. ಮತ್ತು ಟೀಚರ್ಸ್ ಎಲ್ಲ ಸಹಕಾರ ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್, ಏನು ಕೇಳಿದ್ರು ನೋಡಿ ಹೇಳ್ಕೊಡ್ತಾರೆ, ತುಂಬ ಸಪೋರ್ಟಿವ್. ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ರೆ ಸ್ಟಾರ್ಟಿಂಗ್ ತುಂಬ ಟೈಮ್ ಸಿಗ್ತಾ ಇರಲಿಲ್ಲ. ಫಸ್ಟ್ ಥಿಯರಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿತ್ತು ಅದನ್ನ ಮೇಲೆ ಸಾಲ್ವ್ ಮಾಡ್ತಾ ಇದ್ದೆ. ಮಾನ್ವಿ ನಗರದ ಆದರ್ಶ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯ ಮಕ್ಕಳ ಬೀಳ್ಕೊಡುಗೆ ಸಮಾರಂಭವನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಹಂಪಯ್ಯ ನಾಯಕ್ ಉದ್ಘಾಟಿಸಿದರು. ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆ ಮಾತುಗಳನ್ನು ಆಡುವ ಸಂದರ್ಭದಲ್ಲಿ ಮಾನ್ವಿ ನಗರದಲ್ಲಿ ಮಹಿಳಾ ಮಹಾವಿದ್ಯಾಲಯವನ್ನು ಆದಷ್ಟು ಬೇಗನೆ ಆರಂಭ ಮಾಡಲು ಶಾಸಕರಲ್ಲಿ ಮನವಿ ಮಾಡಿದರು. ಶಾಸಕರು ಮಾತನಾಡಿ, ಸಚಿವರಾದ ಶ್ರೀ NS ಬೋಸರಾಜುಜಿ ಅವರ ಮಾರ್ಗದರ್ಶನದಲ್ಲಿ ಆದಷ್ಟು ಬೇಗನೆ ಸರ್ಕಾರದ ಜೊತೆ ಮಾತನಾಡಿ ಮಹಿಳಾ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಲಾಗುವುದು ಅಂತ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ರವೀಂದ್ರ ಬಂಡಿ, ರಮೇಶ್ ಬಾಬು, ಕಾಲೇಜಿನ ಸಿಬ್ಬಂದಿ ವರ್ಗದವರು, ಮಕ್ಕಳು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಆಕಾಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ದೇವನಹಳ್ಳಿಯ ವೆಂಕಟಗಿರಿ ಕೋಟೆ ಗ್ರಾಮದ ಚೆನ್ನಕೇಶವ ಸ್ವಾಮಿ ದೇವಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಅಮರನಾಥ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಪಾಸಣಾ ಶಿಬಿರ ಆಯೋಜಿಸಿದ್ದು, ಇದರ ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಹಳ್ಳಿಗಳಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ಕೊರತೆ ಇರುತ್ತದೆ, ಅದನ್ನು ಮನಗಂಡು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸಾಮೂಹಿಕವಾಗಿ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಿದೆ. ಈ ಸಮಾಜ ಸೇವೆಗೆ ನಾಗಾರ್ಜುನ ಕಾಲೇಜು ಆಡಳಿತ ಮಂಡಳಿ ಕೈಜೋಡಿಸಿದೆ ಎಂದು ತಿಳಿಸಿದರು. ಏನು ಒಂದು ಹೆಣ್ಣು ಮಕ್ಕಳಿಗೆ ಒಂದು ತಪಾಸಣೆ ಆಗ್ಬೋದು, ಮತ್ತು ಒಂದು ಶಾಲಾ ಮಕ್ಕಳಿಗೆ ತಪಾಸಣೆ ಆಗ್ಬೋದು, ಮತ್ತು ವಯಸ್ಸಾಗಿರೋಂಥ ವೃದ್ಧರಿಗೆ ಒಂದು ಅನುಕೂಲ ಆಗೋ ರೀತಿ, ಮತ್ತು ಈ ಒಂದು ಕಾರ್ಯಕ್ರಮದಿಂದ ಸುಮಾರು ಜನಗಳಿಗೆ ಮೆಡಿಕೇಷನ್ ಫ್ರೀಯಾಗಿ ಸಿಗೋಂಥದ್ದಾಗ್ಬೋದು, ಮತ್ತು ರಿಯಾಯಿತಿ ದರದಲ್ಲಿ ಸಿಗೋಂಥದ್ದಾಗ್ಬೋದು, ಸುಮಾರು ಸರ್ಜರಿ ಸಮೇತ ಅವರಿಗೆ ರಿಯಾಯಿತಿ ದರದಲ್ಲಿ ಸಿಗೋಂಥದ್ದಾಗ್ಬೋದು. ಸೊ ಈ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಸಂಕಲ್ಪ ತೊಟ್ಕೊಂಡು ಈ ಒಂದು ಕಾರ್ಯಕ್ರಮನ ಇಲ್ಲಿ ನೆರವೇರಿಸಿದ್ದೀವಿ ಸರ್. ಹಾಗಾಗಿ ಹೇಳಬೇಕಾದ್ರೆ ನಮಗೆ ನಾಗಾರ್ಜುನ ಕಾಲೇಜು ಅವರು ಸುಮಾರು ಒಂದು 2 ತಿಂಗಳ ಹಿಂದೆ ಬಂದು ಈ ಥರ ಒಂದು ಸಮಾಜ ಸೇವೆ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಖ್ಯವಾಗಿ ಇದ್ರ ಉದ್ದೇಶ, ನಾವು ಹೆಣ್ಣು ಮಕ್ಕಳಿಗೆ ಸುಮಾರು ಕಾಯಿಲೆಗಳಿರುತ್ತೆ, ಅವ್ರು ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೆ ಕೆಲವರು ಹಾಸ್ಪಿಟಲ್ ತನಕ ಹೋಗೋದಕ್ಕೂ ಆಗಲ್ಲ. ಹಾಗಾಗಿ ಒಂದು ಕ್ಯಾಂಪ್ ಮುಖಾಂತರ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅವರು ಮನವಿ ಮಾಡಿಕೊಂಡಾಗ, ಬರೀ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಸೀಮಿತ ಆಗಬೇಕು, ಒಂದು ಕಾರ್ಯಕ್ರಮ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾಗಾರ್ಜುನ ಕಾಲೇಜ್ ಅವರು ಇದನ್ನು ಇನಿಷಿಯೇಟ್ ಮಾಡಿದ್ರು. ಸೊ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಡಿಮೆ ಅಂದರೆ ಒಂದು ನಮ್ಮದು 5,000ದಿಂದ 6,000 ಪಾಪ್ಯುಲೇಷನ್ ಅಂತ ಪಂಚಾಯಿತಿ. ಸೊ ಹಾಗಾಗಿ ಏನಿಲ್ಲ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಇವತ್ತು ಒಂದು 500ರಿಂದ 1,000 ಜನ ಅಂತೂ ಡೆಫಿನೆಟ್ ಆಗಿ ತಪಾಸಣೆಗೆ ಒಳಗಾಗ್ತಾರೆ. ಸೊ ಏನು ಬೇಸಿಕ್ ಒಂದು ಡಿಸೀಸ್ ಅಂತ ಹೇಳ್ತೀವಿ, ತಲೆನೋವು, ಹೊಟ್ಟೆ ನೋವು, ಈ ಥರ ಏನಿದೆ ಕಾಮನ್ ಆಗಿ, ಅದ್ರ ಜೊತೆಗೆ ಒಂದು ಬ್ಲಡ್ ಶುಗರ್ ಇರುವಂಥವ್ರು ಆಗ್ಬೋದು, ನೆಕ್ಸ್ಟ್ ಅದ್ರ ಜೊತೆಗೆ BP ಇರುವಂಥವ್ರು. ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಕನ್ನಡ ವಿಭಾಗದ ಸಹಾಯಕ ಪ್ರೊಫೆಸರ್ ಶೋಭಾ ಮಾತನಾಡಿ, ಮಹಿಳಾ ಸಬಲೀಕರಣದಡಿಯಲ್ಲಿ ಸಾಮಾಜಿಕ ಬದ್ಧತೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸ್ತ್ರೀ ಸಂಘಗಳ ಸಹಭಾಗಿತ್ವದಲ್ಲಿ ಮಹಿಳೆಯರಿಗೆ ಬರುವ ಸ್ತನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಅಂತ ತಿಳಿಸಿದರು. ನಮ್ಮ ಕಾಲೇಜಲ್ಲಿ ಥ್ರೂಔಟ್ ದ ಇಯರ್ ಪ್ರತಿ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಸಾಮಾಜಿಕ ಬದ್ಧತೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾದ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನರ ಬಗ್ಗೆ, ಸಮಾಜದ ಬಗ್ಗೆ ಸ್ಪಂದನೆ ಕಡಿಮೆ ಆಗ್ತಾ ಇದೆ. ನಾವು ಅವರಿಗೆ ಹೆಚ್ಚಿನ ಇವುಗಳಲ್ಲಿ ತೊಡಗಿಸ್ಬೇಕು ಅವರನ್ನು ಅಂತೇಳಿ ಅನೇಕ ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಮಹಿಳಾ ಸಬಲೀಕರಣ
ನಮ್ಮದು ಕೋಶ, ಅದರಿಂದ ವಿಮೆನ್ ಎಂಪವರ್ಮೆಂಟ್ ಸೆಲ್ ಅಂತ ಅದರ ಮೂಲಕ ನಾವಿಬ್ಬರು ಕೋಆರ್ಡಿನೇಟರ್ಸ್. ಅದರ ಮೂಲಕನೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸ್ತನ ಕ್ಯಾನ್ಸರ್ ಬಗ್ಗೆ, ಮಹಿಳೆಯರಿಗೆ ಬರುವಂಥ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಕಳೆದ ವರ್ಷ ಪೂರ್ತಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ನೀಡ್ಬರ್ತೀವಿ. ಸ್ತ್ರೀ ಸಂಘಗಳಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. NSS ಮೂಲಕ, ಕ್ಯಾಂಪ್ಗಳ ಮೂಲಕ ಅವರಿಗೆ ನೈರ್ಮಲೀಕರಣ ಇರ್ಬೋದು, ಕೆರೆಗಳ ಸ್ವಚ್ಛತೆ ಇರ್ಬೋದು, ಊರು ದೇವಸ್ಥಾನಗಳ ಸ್ವಚ್ಛತೆಯನ್ನು ಮಾಡಿಸೋದು ಇರ್ಬೋದು. ಅದಲ್ಲದೇ ಬೀದಿ ನಾಟಕಗಳ ಮೂಲಕ ನಾವು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಅವರಿಗೆ ಅವೇರ್ನೆಸ್ ಹೀಗೆ ಅನೇಕ ಕಾರ್ಯಕ್ರಮಗಳು. ಹಾಗೆ ಮಕ್ಕಳನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗೋದು, ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗೋದು, ಮತ್ತು ಬಯಲು ಬಂದಿಖಾನೆಗೆ ಕರ್ಕೊಂಡು ಹೋಗೋದು, ಹೀಗೆ ಅನೇಕ ಯೋಜನೆಗಳನ್ನು ಪ್ರತಿ ವರ್ಷದ ಅನೇಕ ಅಂದರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮದ ಹಾಗೆ ನಾವು ಯೋಜಿಸ್ಕೊಂಡು ಬಂದಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಗನ್ನಾಥ್, ಸದಸ್ಯ ಮಾರಪ್ಪ, ವಿಶ್ವನಾಥಾಚಾರ್, ನಾಗಾರ್ಜುನ್, ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಮೀನಾ, ಇತರರು ಸಿಬ್ಬಂದಿ ವರ್ಗ ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು 6 ವರ್ಷದ ಪುಟ್ಟ ಕಂದಮ್ಮ ಹಾಗೂ ಆಕೆಯ ತಾಯಿಯ ಮೇಲೆ ನಾಯಿ ದಾಳಿ ನಡೆಸಿದೆ. ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶರಣಪ್ಪ ಸಹ ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶ್ವರಪ್ಪರಿಗೆ ಸಾಕಷ್ಟು ಬಾರಿ ತಿಳಿಸಿದರೂ ಸಹ ನಾಯಿಗಳ ಹಾವಳಿ ನಿಯಂತ್ರಣ ಮಾಡುವಲ್ಲಿ ಮೌನ ತಾಳಿದ್ದಾರೆ. ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶಪ್ಪ, ನೀವು ಕೆಲಸ ಮಾಡಿ, ಇಲ್ಲವೇ ನಾಯಿಗಳನ್ನು ಹಿಡಿಯುವ ಕೆಲಸ ಮಾಡಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಹೌದಾ? ಏನು ಸರ್, ಆಸ್ಪತ್ರೆಗೆ ಬಂದ್ರೆ ಏನು ವಿಶೇಷ? ಆಸ್ಪತ್ರೆಯಲ್ಲಿ ಬಂದಲ್ಲಿ ನಾಯಿ ಕರೆದಿದ್ರು ಮಗಳಿಗೆ. ನಿಮ್ಮ ಮಗಳ ಹೆಸರು ಏನು ಸರಿ? ಐಷಾ. ನಿಮ್ಮದು ಯಾವ ಸರ್? ಮಾನ್ವಿ. ಮಾನ್ಯವಿಲ್ಲ ಅಂದರೆ ಎಷ್ಟು ಗಂಟೆಗೆ ಆಯ್ತು ಸರ್ ಘಟನೆ? ಬೆಳಿಗ್ಗೆ 10:10 ಆಗಿದೆ ಸರ್. ಹೌದು ಸರ್. ಏನು ಎಷ್ಟಿದ್ದು ಸರ್ ನಾಯಿ? ಒಂದೇ ನಾಯಿ, ಅದು ಸ್ವಲ್ಪ ಹುಚ್ಚಾಗಿದೆ ಐತಿ. ಅದು ಬರಗಾಲ ನಾನು ನಮ್ಮ ಮಗಳು ಒಳಗೆ ಸ್ಕೂಲಿಂದ ಹೊರಗೆ ಬರಕತ್ತಿದ್ದ ಕಡೆಗೆ ಆ ಮನೆಗೆ ಬರಕತ್ತಿದ್ದೆ. ಪಕ್ಕದಲ್ಲಿ ಅಲ್ಲಿ ಸ್ಕೂಲ್ ಇದೆ. ಅಲ್ಲಿಂದ ಬರಕಲ್ಲಿಗೆ ಏನಾಯ್ತಂದ್ರೆ ಇದು ಬೀದಿ ನಾಯಿ, ಒಂದು ಹುಚ್ಚು ಇದ್ದಂಗೆ ಇದೆ. ಇದು ಆ ಸೀದಾ ಬಂದು ಮಗಳಿಗೆ ಕರೆದೈತೆ. ಅದರಲ್ಲಿ ಮಾನವಿ ಜಾಸ್ತಿ ಆಗಿದೆ ನಾಯಿಗಳ ಹಾವಳಿ? ಹೌದು, ನಾಯಿಗಳು ಜಾಸ್ತಿ ಆಗಿದೆ. ಮತ್ತೆ ಇವಾಗ ಹೆಂಗೆ ಸರ್ ಏನಾದ್ರು? 2-3 ಸಲ ನಾವು ಮುನ್ಸಿಪಾಲಿಟಿಗೆ ಕಂಪ್ಲೇಂಟ್ ಕೊಟ್ಟರೆ ನಾ ಯಾರಿಗೆ ಏನು ರಿಸೀವ್ ಮಾಡೋಂಗಿಲ್ಲ ಸರ್. ಎಲ್ಲಿ ಈಗ ಡಾಕ್ಟರ್ ಏನಂದ್ರೆ ಸರ್ ನಿಮ್ಮ ಡಾಕ್ಟರ್ ಏನಂದ್ರೆ ಇವಾಗ ಇಂಜೆಕ್ಷನ್ ಮಾಡ್ತಾರೆ. ಇವಾಗ ಅದು 5 ದಿವಸ ಕೊಟ್ಟರೆ 5 ದಿವಸ. ಆದರೆ ಇಂಜೆಕ್ಷನ್ ತಗೊಳೋದಕ್ಕಿಂತ ಅವರಿಗೆ ನೋವು ಬಹಳ ಆಗಿದೆ. ಯಾಕಂದ್ರೆ ಒಂದೇ ತರದಲ್ಲಿ ನಾವು ಸೂರ್ಯ ನೋಡಿದ್ರೆ ನನಗೆ ನೋವು ಅಳುವು ಬರ್ತಾರೆ ಹುಡುಗರು ನೋಡಿದ್ರೆ. ಆ ರೀತಿಗೆ ನೋಡಿದ್ರೆ ನಾಯಿಗೆ ಅವರು ಮುನ್ಸಿಪಾಲಿಟಿ ಏನು ಮಾಡಂಗಿಲ್ಲ, ಏನಿಲ್ಲ. ಅವ್ರದ್ದು ಯಾರು ಸಂಬಂಧಪಟ್ಟಾರ ಅವ್ರನ್ನ ಏನು ಇದನ್ನೇ ಇಲ್ಲ. ಯಾರು ಸರ್ ಜವಾಬ್ದಾರಿ? ಮಕ್ಕಳಿಗೆ ಏನು ಹೆಚ್ಚು ಕಡಿಮೆ ಮಕ್ಕಳಿಗೆ? ಕೃಷಿ ಸಚಿವರ ಸಂಬಂಧಿಕರಿಂದ ಕೃಷಿಕ ಕುಟುಂಬದ ಮೇಲೆ ದೌರ್ಜನ್ಯ ಆರೋಪ ಕೇಳಿಬಂದಿದ್ದು, ದಯಾಮರಣಕ್ಕೆ ಕೋರಿ 4 ಕುಟುಂಬಗಳು ಮನವಿ ಸಲ್ಲಿಸಿರುವ ಘಟನೆ ಮಂಡ್ಯ ಜಿಲ್ಲೆಯ ಇಜ್ಜಲಘಟ್ಟ ಗ್ರಾಮದಲ್ಲಿ ನಡೆದಿದೆ. ಕೃಷಿ ಸಚಿವ ಚಲುವನಾರಾಯಣಸ್ವಾಮಿ ಸುಕ್ಷೇತ್ರ ನಾಗಮಂಗಲ ಸಮೀಪದ ಇಜ್ಜಲಘಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ 105/P7 ಈ ಒತ್ತುವರಿ ಜಮೀನು ವಿಚಾರವಾಗಿ 4 ಕುಟುಂಬಗಳಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದ ಸಚಿವರ ಕುಮ್ಮಕ್ಕಿನಿಂದ ಚಂದ್ರು ಮತ್ತು ಹೇಮಗಿರಿ ಗೌಡರಿಂದ ಈ ರೀತಿ ದೌರ್ಜನ್ಯ ನಡೀತಾ ಇದೆ. ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಸಚಿವರ ಪ್ರಭಾವದಿಂದ ಪೊಲೀಸ್ PSI ಕೂಡ ಬೆದರಿಕೆ ಒಡ್ಡುತ್ತಿದ್ದಾರೆ ಅಂತ ದೂರಿದ್ದು, ಕಿರುಕುಳಕ್ಕೆ ಬೇಸತ್ತು ಜಮೀನಲ್ಲೇ ಗುಂಡಿ ತೋಡಿರುವ ಕುಟುಂಬ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿ ರಾಜ್ಯಪಾಲರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಸಾಮೂಹಿಕ ದಯಾಮರಣ ಅರ್ಜಿ ನೀಡಿದ್ದಾರೆ. ಸರ್, ಮೊದಲು 7 ವರ್ಷದಿಂದ ಜಗಳ ಆಗಿತ್ತು ಸರ್. ಜಮೀನ್ಗೆ ಜಗಳ ಆದ್ಮೇಲೆ ಎಲ್ಲ ನಾವು ಟೊಮೆಟೊ ಬೆಳೆದಿದೀವಿ, ಅದನ್ನು ಸುಧಾ ಕಿರುಕುಳ ಮಾಡ್ತಾರೆ ಅಂತ ಟೊಮೆಟೊ ಬೆಳೆದಿದ್ದು, ಒತ್ತಿದ್ದು, ಕುಯ್ದಿದ್ದೆಲ್ಲ ಫೋಟೋ ಮಾಡಿಕೊಂಡಿದೀವಿ, ಹೊಡೆದಿದ್ವಿ, ಈ ತರ ಕಿರುಕುಳ ಕೊಡ್ತಾರೆ ಅಂತ. ಆದ್ರೂ ಆಗೆಲ್ಲ ಬರ್ದಾನೆ ನಾವೆಲ್ಲ ಸಮಸ್ಯೆ ಇದ್ದಾಗ ಮಾಡ್ಬಿಟ್ಟು ಚಲುವರಾಯಸ್ವಾಮಿಗೌಡ್ರ ಕಡೆ ಬಂದು ಅವ್ರು ಗೆದ್ದ ಮೇಲೆ ಕೃಷಿ ಸಚಿವರಾದ್ಮೇಲೆ ಅವರು ಬಂದು ದಿನ ಜಮೀನ್ ಹತ್ರ ಡೈಲಿ ಬರ್ತಾರೆ ಸರ್. ಕುಡ್ಲು ಮಚ್ಚು ಆತರ ಹಿಡ್ಕೊ ಬರ್ತಾರೆ. ನಾವ್ ಕೆಲಸ ಮಾಡ್ತಾ ಇದ್ರೆ ಅವ್ರು ಬಂದ್ರು ಅಂತ ಮನೆ ಒಳಗೆ ಓಡ್ಬೇಕು ಸರ್. ನಾವು ಆ ತರ ಬೈದಲ್ಲಿ ಮಾಡ್ತಾ ಇದಾರೆ. ಬಂದ್ರು ಮನೆ ಒಳಗಡೆ ಸೇರ್ಕೊಂಡ್ರೆ ಕಲ್ಲು ತೂರೋದು, ಸೀಟ್ ಎಲ್ಲ ತೂತಾಗಿದೆ, ನಾವು ಮೂಲೆ ನೋಡಿ ಓದ್ಕೋಬೇಕು ಸರ್. ಇದೆಲ್ಲ ಕುಮ್ಮಕ್ಕ ಅವ್ರದ್ದೇ, ಸ್ವಾಮಿಗೌಡ್ರದ್ದೇ ಸರ್. ಅವರಿಂದಾನೇ ಸ್ವಾಮಿ ಚಲುವರಾಯಸ್ವಾಮಿಯವ್ರ ಕುಮ್ಮಕ್ಕಿಂದಾನೇ ನಮ್ಗೆ ಈ ತರ ಪ್ರಾಬ್ಲಮ್ ಆಯ್ತಾ ಇದೆ. ಪೊಲೀಸ್ನವ್ರ ಟಾರ್ಚರ್ ಅಂತೂ ತಡೆಕಾಯ್ತಲ್ಲ. ನಾವ್ ಹೇಳ್ತಾ ಇರೋ ಲೆಕ್ಕಕ್ಕೆ ತಗೊಳಲ್ಲ. ಅವ್ರನ್ನ ಬಂದ್ರೆ ಕಂಪ್ಲೇಂಟ್ ಕೊಡಿ ಅಂತಾರೆ, ಒಳಗಡೆ ಕೂರ್ಸ್ಕೊಂಡು ಅವ್ರನ್ನ ಮಾಡ್ತಾ ಇರ್ತಾರೆ. ನಾವ್ ಹೋದ್ರೆ ಹಾಕ್ತಾರಲ್ಲ ಹಾಕಿ ಬನ್ನಿ ಇಲ್ಲ ನೀವು ಹೋಗ್ತಾರೋಗಿ ಹಾಕ್ಲತ್ತ 5 ಎಕರೆ ಆಗಿರೋದ್ ಕೊಟ್ರು ಬಂದಿಲ್ಲ ಹಾಕ್ತಾರೆ ಅಂದ್ರೆ ಅವ್ರದ್ದೇನು ಇಲ್ದಾನೆ ಅಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಅವ್ರಿಗೆ.
ರೈತರ ಬೆಳೆ ವಿಮೆಯಲ್ಲಿ ಸರ್ಕಾರ ಹಾಗೂ ರೈತರಿಗೆ ವಂಚಿಸಿ ಸುಮಾರು 90 ಲಕ್ಷದಷ್ಟು ಪರಿಹಾರದ ಮೊತ್ತ ಕಬಳಿಸಿ ನಂತರ ರಾಜೀನಾಮೆ ನೀಡಿದ ವ್ಯಕ್ತಿಯನ್ನೇ ಮತ್ತೆ ಗ್ರಾಮ ಸಹಾಯಕ ಹುದ್ದೆಗೆ ಆದೇಶಿಸಿರುವ ಕ್ರಮವನ್ನು ಮಧುಗಿರಿ ಗ್ರಾಮಸ್ಥರು ಖಂಡಿಸಿದ್ದಾರೆ. 2019ರಲ್ಲಿ ಮಧುಗಿರಿ ತಾಲೂಕಿನ ಭಕ್ತರಹಳ್ಳಿ ವೃತ್ತಕ್ಕೆ ಗ್ರಾಮ ಸಹಾಯಕನಾಗಿ ಆಯ್ಕೆ ಮಾಡಲಾಗಿತ್ತು. 90.69 ಲಕ್ಷ ಬೆಳೆ ವಿಮೆ ಪರಿಹಾರದ ಹಣವನ್ನು ದೋಚಿ ಗ್ರಾಮ ಸಹಾಯಕ ಹುದ್ದೆಗೆ ರಾಜೀನಾಮೆ ನೀಡಿದ ಈತನನ್ನ 5 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಈ ಬಗ್ಗೆ ತನಿಖೆ ನಡೆದು ಸ್ಥಳೀಯ ತಹಶೀಲ್ದಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವಿವಾದ ಇತ್ಯರ್ಥಕ್ಕೆ ಸೂಚಿಸಲಾಗಿತ್ತು. ರೈತರ ಬೆಳೆ ವಿಮೆಯಲ್ಲಿ ಅಕ್ರಮ ನಡೆಸಿ ತನಿಖೆಗೆ ಹೆದರಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿಂದಿನ ಗ್ರಾಮ ಸಹಾಯಕ ಯೋಗ ನರಸಿಂಹಯ್ಯನನ್ನ ಈಗಿನ ತಹಶೀಲ್ದಾರ್ ಮತ್ತೆ ಆಯ್ಕೆ ಮಾಡಿ ಆದೇಶ ನೀಡಿದ್ದಾರೆ. ಈ ಆಯ್ಕೆಯನ್ನ ರದ್ದುಗೊಳಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮದ ಮುಖಂಡ ವೆಂಕಟಾಪುರದ ರಾಮಣ್ಣ ಮಾತನಾಡಿ 12 ಜನ ಕುಟುಂಬದ ಆಧಾರವಾಗಿದ್ದ ಬೆಳೆ ಪರಿಹಾರವನ್ನ ಲೂಟಿ ಮಾಡಿದ ವ್ಯಕ್ತಿಯನ್ನ ಈಗಿನ ತಹಶೀಲ್ದಾರ್ ಯಾವುದೇ ಮಾಹಿತಿ ನೀಡದೆ ಆಯ್ಕೆ ಮಾಡಿದ್ದು ಕೂಡಲೇ ಈ ಆಯ್ಕೆ ರದ್ದು ಆಗಬೇಕು. ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅಕ್ರಮವಾಗಿ ತನಿಖೆಗೆ ಒಳಪಡಿಸಬೇಕು. ಕ್ರಿಮಿನಲ್ ಕೇಸು ದಾಖಲಿಸುವಂತೆ ಒತ್ತಾಯಿಸಿದ್ರು. ಸರ್ ಅದ್ರ ಜೊತೆಯಲ್ಲಿ ಹಿಂದೆ ಆತ ಹೆಂಗೆ ಹಗರಣಕ್ಕೆ ಸಿಕ್ಕೊಂಡ ಅಂದರೆ ಅವನು ಸುಮಾರು ನಮ್ಮ ಓಪನಹಳ್ಳಿ ಅಥವಾ ವೆಂಕಟಾಪುರ ಮುರುವೇಕೆರೆ ರೈತರಿಗೆ ಕೊಂಡವಾಡಿ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ರೈತರ ಸಬ್ಸಿಡಿ ಅಥವಾ ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಇನ್ಶೂರೆನ್ಸ್ ಹಣ ಬಂದಿತ್ತು ಆ ದುಡ್ಡನ್ನು ಪ್ರತಿ ತಾಲೂಕು 9,000ದಂತೆ 1 ಕೋಟಿ ರೂಪಾಯಿ ದುಡ್ಡು ಹಗರಣ ಮಾಡಿದ್ದನ್ನು ಇವು ಸಿಕ್ಕಾಕೊಂಡಿದ್ದು ಇವನು ಗ್ರಾಮ ಸಹಾಯಕ ವೃತ್ತಿಗೆ ಆಯ್ಕೆ ಆದಮೇಲೆ ಈ ಹಗರಣದ ಮೇರೆಗೆ ಅವನ್ನ ರಾಜೀನಾಮೆ ತಗೊಂಡು ವಾಪಸ್ಸು ವ್ಯವಸ್ಥೆ ಮಾಡಿದರು. ಇಂಥ ಹಗರಣ ಮಾಡೋದನ್ನು ಮತ್ತೆ ಇವಾಗ 5 ವರ್ಷ ಆದಮೇಲೆ ಇವತ್ತು ಮತ್ತೆ ಈಗ ತಹಸೀಲ್ದಾರ್ ಆದೇಶ ಮಾಡಿರೋದನ್ನ ಇಂಥ ಕ್ರಿಮಿನಲ್ ಜನಗಳನ್ನ ದಯವಿಟ್ಟು ಇದನ್ನು ತನಿಖೆ ಮಾಡಿ ಮತ್ತೆ ಅವನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತಂದೇಳಿ ತಮ್ಮನ್ನು ತಾವು ಕೇಳ್ಕೊಳ್ತಾ ಇದ್ವಿ. ನಾವೆಲ್ಲ ರೈತರ ಪರವಾಗಿ ಅವನ ಗ್ರಾಮ ಸಹಾಯಕರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿ ಇವನ್ನ ಯೋಗೇಶ್ ಅಂಬನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಇವನ ಮೇಲೆ ಅಂತಂದೇಳಿ ತಾವು ಎಲ್ಲ ಗ್ರಾಮಸ್ಥರ ಮೂಲಕ ತಾವು ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ವಂಚಿತರಾದ ರೈತರು ಜೊತೆಗಿದ್ರು. ಫಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಗುಂಡ್ಲುಪೇಟೆ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯಕ್ಕೆ ಗೈರಾಗಿ ತಹಶೀಲ್ದಾರ್ ಕಚೇರಿ ಎದುರು 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ. ಕಳೆದ ಬಾರಿ ಮುಷ್ಕರ ನಿರತರಾಗಿದ್ದ ವೇಳೆ 8 ದಿನಗಳಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಯಾವುದೊಂದು ಬೇಡಿಕೆಯೂ ಈಡೇರದ ಕಾರಣ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ವ್ಯವಸ್ಥೆ ಇಲ್ಲ, ಲ್ಯಾಪ್ಟಾಪ್ ಪ್ರಿಂಟರ್ ವ್ಯವಸ್ಥೆ ಮಾಡಿಲ್ಲ, ತಾಂತ್ರಿಕ ಕೆಲಸಕ್ಕೆ ತಕ್ಕಂತಹ ವೇತನ ಸಿಗುತ್ತಾ ಇಲ್ಲ. ವತಿಯಿಂದ 2ನೇ ಹಂತದ ಮುಷ್ಕರವನ್ನು ದಿನಾಂಕ 10/2/2025ರಿಂದ ರಾಜ್ಯಾದ್ಯಂತ ಕೈಗೊಂಡಿದ್ದು, ಆದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳ ಸಮಾವೇಶ ಮತ್ತು ಸಚಿವ ಸಂಪುಟ ಸಭೆ ಇರೋದ್ರಿಂದ ನಾವು ಇದು ಮುಗಿಯೋವರೆಗೆ ಸಚಿವ ಸಂಪುಟ ಸಭೆ ಮುಗಿಯೋವರೆಗೆ ಕೈಗೊಂಡಿರಲಿಲ್ಲ. ಆದರೆ ಸಚಿವ ಸಂಪುಟ ಸಭೆ ಮುಂದೂಡಿರೋದ್ರಿಂದ ಇಂದಿನಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಒಂದು 2ನೇ ಹಂತದ ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರವನ್ನು ಕೈಗೊಂಡಿದ್ದು, ಗ್ರಾಮಾಡಳಿತಾಧಿಕಾರಿಗಳಿಗೆ ಬೇಡಿಕೆಗಳನ್ನು ಈ ಹಿಂದೆ ಈಡೇರಿಸುವಂತೆ ಈ ಹಿಂದೆ 3 ತಿಂಗಳ ಹಿಂದೆ ಕೈಗೊಂಡಿದ್ವಿ. ಆ ಸಮಯದಲ್ಲಿ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ನಮಗೆ ಭರವಸೆ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಭರವಸೆಗಳನ್ನ ನಮಗೆ ಯಾವುದೇ ರೀತಿ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹಾಗಾಗಿ ಈ ದಿನದಿಂದ 2ನೇ ಹಂತದ ಮುಷ್ಕರ ಕೈಗೊಂಡಿದ್ವಿ. ಹೀಗಾಗಿ ನಮ್ಮ ಬೇಡಿಕೆಗಳ ವಿಚಾರ ಏನು ಅಂದರೆ, ಮೊದಲನೇದು ರಾಜ್ಯಾದ್ಯಂತ ಈಗ ಭೌತಿಕತೆ ಆಂದೋಲನ ಆ್ಯಪ್ ಅಂತ ಒಂದು ರಾಜ್ಯ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ. ಆ ಭೌತಿಕತೆ ಆಂದೋಲನ ಆ್ಯಪ್ನಲ್ಲಿ ಒಂದು ಮಿನಿಮಮ್ SOPನೂ ಕೂಡ ನಮಗೆ ಕೊಡದೆ ಏಕಾಏಕಿ ಟಾರ್ಗೆಟ್ ಬೇಸ್ಡ್ ಒಂದು ಟಾಸ್ಕ್ ಕೊಡೋ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಅದನ್ನು ನಾವು ವೈಲೇಷನ್ ಒಂದು ಬೇಡ ಆ್ಯಪ್ ಏಕಾಏಕಿ ಅಂತ ಒಂದು, ಜೊತೆಗೆ ರೂಲ್ 6 ಆಗಿರ್ಬೋದು. ಈಗ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಪದೋನ್ನತಿ ಹಾಗೂ ಪತಿ ಪತ್ನಿಯ ವರ್ಗಾವಣೆ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಭಾರತದಲ್ಲಿ ಸರ್ವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಕಾಯ್ದೆಗಳ ಬಗ್ಗೆ ಅರಿವು ತಿಳಿದುಕೊಳ್ಳುವುದು ಎಲ್ಲರ ಆದ್ಯ ಕರ್ತವ್ಯ ಅಂತ ಗುಬ್ಬಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವೀಣಾ ಅರಿವು ಮೂಡಿಸಿದ್ದಾರೆ.
ಹರಿಜನ ಆದಿ ಜಾಂಬವ ಸಂಘದ ಭವನದಲ್ಲಿ ಏರ್ಪಡಿಸಿದ್ದ ಸ್ಲಂ ಜನಾಂದೋಲನ, ಕರ್ನಾಟಕ ಪರ್ಯಾಯ ಕಾನೂನು ವೇದಿಕೆ, ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಮಲಹೊರುವ ಪದ್ಧತಿ ನಿಷೇಧ ಕಾಯ್ದೆ ತಾಲೂಕು ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಸ್ಸಿ/ಎಸ್ಟಿ ದೌರ್ಜನ್ಯ ಕಾಯ್ದೆಯು ಒಂದು ಜಾತಿಗೆ ಸೀಮಿತವಾಗಿಲ್ಲ. ಈ ಕಾಯ್ದೆಯ ಅರಿವನ್ನು ಸರ್ವ ಜನಾಂಗದವರು ಅರ್ಥೈಸಿಕೊಳ್ಳಬೇಕು. ಕಾಯ್ದೆಗಳನ್ನು ತಿದ್ದುಕೊಂಡಾಗ ಅಪರಾಧ ಚಟುವಟಿಕೆಗಳು ನಿಯಂತ್ರಣದ ಜೊತೆಗೆ ಕಾನೂನು ಅರಿವನ್ನು ಪಾಲಿಸಿದಾಗ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಅಂತ ತಿಳಿಸಿದರು. ತಿಳಿಸ್ಕೊಡ್ಲಿಕ್ಕಂತ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ಒಂದು ತುಂಬಾ ಉತ್ತಮವಾದ ಕಾರ್ಯಕ್ರಮ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ಎಲ್ಲಾ ಕಾಯ್ದೆಗಳು ಸಹ ಪುಸ್ತಕದಲ್ಲಿ ಮಾತ್ರ ಅರ್ಥವಾಗಿ ಪುಸ್ತಕದಲ್ಲೇ ಉಳಿದೋಗ್ತಿದೆ. ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನ ಈ ಕಾನೂನು ವೇದಿಕೆ ಪರ್ಯಾಯ ಕಾನೂನು ವೇದಿಕೆಯಲ್ಲಿ ಹಮ್ಮಿಕೊಂಡಿರ್ತಾರೆ. ಒಂದು ವಿಪರ್ಯಾಸ ಅಂದ್ರೆ ಇದಕ್ಕೆ ಜನ ಸೇರದೇ ಇರೋದೇ ಒಂದು ವಿಪರ್ಯಾಸ. ಯಾಕೆಂದ್ರೆ ಕಾನೂನುಗಳ ಬಗ್ಗೆ ಅರಿವು ಬರಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಸೇರಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಸಹ ಪುಸ್ತಕದಲ್ಲಿ ಇರುವಂತಹ ಕಾನೂನುಗಳನ್ನ ಓದೋಕೆ ಟೈಮ್ ಇದೆ ಇರ್ಬೋದು, ಅಥವಾ ಇಂಟ್ರೆಸ್ಟ್ ಇದೆ ಇರ್ಬೋದು, ಅಥವಾ ಆ ಒಂದು ವ್ಯವಸ್ಥೆ ಇದೆ ಇರ್ಬೋದು, ನಾವು ಓದಲಿಕ್ಕೆ ಸಾಧ್ಯ ಆಗಲ್ಲ. ಇದುವರೆಗೂ ಹೇಳಬೇಕು ಅಂದ್ರೆ PTCL ಕಾಯ್ದೆ ಬಗ್ಗೆ ನನಗೆ ಸಹ ಸರಿಯಾಗಿ ಗೊತ್ತಿಲ್ಲ. ಈ ತರ ಕಾರ್ಯಕ್ರಮಗಳಿಗೆ ಬಂದ್ರೆ ಇದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ. ಒಂದು ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಬರೀ ನಮಗೆ ಒಂದು ಈ ಜನಾಂಗಕ್ಕೆ ಸೀಮಿತವಾಗಿ ತಿಳುವಳಿಕೆ ಕೊಡೋದು ಅಲ್ಲ. ಯಾಕಂದ್ರೆ ಒಂದು ಅಪರಾಧ ಮಾಡುವಂತಹ ಅಪರಾಧಿಗೂ ಸಹ ಗೊತ್ತಿರಬೇಕಾಗುತ್ತೆ. ಅಪರಾಧವನ್ನ ಮಾಡಿಸಿ ತಪ್ಪನ್ನು ಮಾಡಿಸಿ ಸರಿ ಮಾಡೋದು ವ್ಯವಸ್ಥೆ ಅಲ್ಲ. ಆ ಅಪರಾಧವನ್ನು ಆಗದಂತೆ ತಡೆಯಬೇಕು ಅಂದ್ರೆ ಈ ಒಂದು ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಎಲ್ಲರಿಗೂ ಎಲ್ಲ ಜನಾಂಗದವರು ಅರಿಯೋದು ಒಂದು ಉತ್ತಮವಾದ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಸೀಮಿತವಾಗಿ ಒಂದು ಜನಾಂಗಕ್ಕಷ್ಟೇ ತಿಳುವಳಿಕೆ ಕೊಡ್ತಾ ಇರೋದು ಒಂದು ವಿಪರ್ಯಾಸ. ಇದು ತಪ್ಪು ಮಾಡದಂಗೆ ಮೊದಲೇ ಎಲ್ಲರಿಗೂ ಸಹ ಏನು ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದು ಮುಂಚೆ ಒಂದು ಜನಾಂಗದವರು ಇದನ್ನ ಮಾಡೋದಿಲ್ಲ. ಇಡೀ ಸಮಾಜದಲ್ಲಿ ಎಲ್ಲರೂ ಸಹ ಯಾವುದೋ ಒಂದು ಭಾಗದಲ್ಲಿ ನಾವು ಇದಕ್ಕೆ ಇಟ್ಕೊಂಡಿರ್ತೀವಿ. ಈ ಒಂದು ಪದ್ಧತಿನ ದೊಡ್ಡಾಗಬೇಕು ಅಂದ್ರೆ ಸಹ ಎಲ್ಲರಿಗೂ ಇದು ಅರಿಯೋದು ಆ ಒಂದು ಉತ್ತಮವಾದ ಅಂಶ ಅಂತ ಹೇಳ್ಬೋದು. ಇನ್ನು PTCL ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇದ್ರ ಬಗ್ಗೆ ತುಂಬಾ ಅನುಭವ ಇರುತ್ತೆ. ಯಾಕಂದ್ರೆ ನಾನು ಪ್ರತಿ ಮೀಟಿಂಗ್ ಅಲ್ಲಿ ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ GH ಜಗನ್ನಾಥ್ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಿಂದ ಹಾಗೂ ಕಾನ್ಸಿರಾಮ್, ಪ್ರೊಫೆಸರ್ B ಕೃಷ್ಣಪ್ಪ, BS ಸಿದ್ದಲಿಂಗಯ್ಯ, KP ಪೂರ್ಣಚಂದ್ರ ತೇಜಸ್ವಿ ಇಂತಹ ಮಹನೀಯರ ಹೋರಾಟದ ಪ್ರತಿಫಲವಾಗಿ ಇಂದು SC/ST ದೌರ್ಜನ್ಯ ಕಾಯ್ದೆಯನ್ನ ಜಾರಿಯಾಗಿದ್ದು ದಲಿತರ ಹಾಗೂ ಶೋಷಿತರ ಜೀವಿಸಲು ಸಹಕಾರಿಯಾಗಿದ್ದು ಹಿಂದುಳಿದ ಜನಾಂಗದವರು ಶಿಕ್ಷಣವಂತರಾಗಿ, ಪ್ರಜ್ಞಾವಂತರಾಗಿ, ಸಂಘಟಿತರಾಗಿ ಕಾನೂನು ಅರಿವು ಪಾಲಿಸಬೇಕು ಅಂತ ತಿಳಿಸಿದ್ರು. ಆಮೇಲೆ ಮಹಿಳೆಯರು ಅಸ್ಪೃಶ್ಯತೆ ತಡೆ ಕಾಯ್ದೆ ಅಂದರೆ ಇತ್ತೀಚೆಗೆ ಮುಂಚೆ ಬರೀ ಸೋದರ ಸಮುದಾಯಕ್ಕಿತ್ತು, ತುಳಿತಕ್ಕೊಳಗಾದ ಜನಾಂಗಕ್ಕಿತ್ತು ಅಂತಂದರೆ ಏಡಿ, ಬೋವಿ, ಲಂಬಾಣಿ ಈ ಥರಕ್ಕಿತ್ತು. ಇತ್ತೀಚೆಗೆ ಆ ಪಟ್ಟಿಗೆ ಮಡಿವಾಳ ಜನಾಂಗನ ಸೇರಿಸಿದ್ದಾರೆ, ಮತ್ತೆ ಸವಿತಾ ಸಮಾಜ, ಭಜಂತಿ ಸಮಾಜನ ಸೇರಿಸಿದ್ದಾರೆ. ಅವರು ಸಹ ಜಾತಿ ಬೇಕಾದ್ರೆ ಅವರು ಅಟ್ರಾಸಿಟಿ ಕೇಸ್ ಹಾಕ್ಬೋದು. ಇದನ್ನ ಗಮನದಲ್ಲಿ ಇರಲಿ. ಯಾಕೆಂತಂದ್ರೆ ದೌರ್ಜನ್ಯ ಕಾಯ್ದೆ ಅಂತಂದ್ರೆ ಬರೀ ನಮಗೆ ಬರೋಲ್ಲ, ಅವರು ಶೋಷಿತರೇನೆ, ಅದರಿಂದ ಅವರು ಅನ್ವಯಿಸುತ್ತೆ. ಈ ಕಾಯ್ದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ನಾವು ಅಂತಂದ್ರೆ ತಿಳುವಳಿಕೆ ಇರೋಲ್ಲ, ತಿಳುವಳಿಕೆ ಇಲ್ಲಿರುವಂತ ಜನ, ಹೋರಾಟಗಾರರು ಅಂತ ಹೇಳುವಂತ ಜನ. ಇನ್ನು ಈ ಸಂದರ್ಭದಲ್ಲಿ ಚೇಳೂರು ಶಿವನಂಜಪ್ಪ, ಕೆಂಪರಾಜ್, ವಿದ್ಯಾಸಾಗರ್ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ದೇವನಹಳ್ಳಿಯ ವಿಜಯಪುರ ಸಮೀಪದ ಚಿಕ್ಕನಹಳ್ಳಿ ಗ್ರಾಮದ ಮುತ್ಯಾಲಮ್ಮ ದೇವಿ ದೇವಾಲಯದಲ್ಲಿ ದೀಪಾರತಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವಿಯ ಆರಾಧಕ ಪಿಳ್ಳಪ್ಪ ಮಾತನಾಡಿ, 8 ತಲೆಮಾರಿನಿಂದ ಮುತ್ಯಾಲಯ್ಯ ದೇವಿಯನ್ನ ಪೂಜಿಸಿಕೊಂಡು ಆರಾಧಿಸಿಕೊಂಡು ಬರುತ್ತಿದ್ದೇವೆ. ತಾಯಿಯ ದರ್ಶನಕ್ಕೆ ಸುತ್ತಮುತ್ತಲ ಹಳ್ಳಿಗಳಿಂದ ತಾಲೂಕು ಜಿಲ್ಲೆಯಿಂದ ಯಾವ ಜಾತಿ ಭೇದವಿಲ್ಲದೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದೇ ತಾಯಿಯ ಪವಾಡಕ್ಕೆ ಸಾಕ್ಷಿಯಾಗಿದೆ ಅಂತ ತಿಳಿಸಿದ್ರು. ನಮ್ಮ ತಂದೆ ಆದಂತ ಪೂಜಾರಿ ಕದ್ರಪ್ಪನವರ ಅವರ ಅಪ್ಪ, ಅವರ
ಅಪ್ಪ ಮುತ್ತಾತ ಕಾಲದಿಂದ ಸುಮಾರು 8ನೇ ತಲೆಮಾರು ಈಗ ನಮ್ಮ ತಂದೆಯವರು ನಡೆಸ್ಕೊಂಬಂತ ಇದ್ದ ಕಾರ್ಯಕ್ರಮ ಈಗ ನಾವು ಮತ್ತು ನಮ್ಮೂರಿನ ಎಲ್ಲ ಭಕ್ತಾದಿಗಳು, ನಮ್ಮೂರಿನ ಮುಖಂಡರುಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಇರುವ ಎಲ್ಲ ಭಕ್ತಾದಿಗಳು, ಇಂಥ ತಾಲೂಕು ಅಂತಿಲ್ಲ, ಇಂಥ ಹಳ್ಳಿ ಅಂತಿಲ್ಲ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಟೌನು, ಪ್ರತಿಯೊಂದು ತಾಲೂಕಿಂದ ಸಾವಿರಾರು ಜನ ತಾಯಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರಿಗೂ ತಾಯಿಯಿಂದ ಒಳ್ಳೆಯದಾಗಿದೆ, ನಮಗೂ ಒಳ್ಳೆಯದಾಗ್ತಾ ಇದೆ. ನಾವು ಆ ತಾಯಿ ನಂಬ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮಗ ಉಳಿತಾ ಇರಲಿಲ್ಲ ಅಂದರು, ಆ ತಾಯಿಗೆ ಒಂದು ಅರ್ಕೆ ಮಾಡಿದ್ವಿ. ಇವತ್ತು ನನ್ನ ಮಗ ಉಳಿದಿದ್ದಾನೆ, ಅದಕ್ಕೆ ಸಾಕ್ಷಿ ನಾನೇ. ಆಮೇಲೆ ಆ ತಾಯಿ ಅಷ್ಟು ಪವರ್ಫುಲ್ಲು. ಶ್ರೀ ಮುತ್ಯಾಲಮ್ಮ ದೇವಿ ಗ್ರಾಮ ದೇವತೆ, ನಮ್ಮ ಹಿರಿಯರು, ನಮ್ಮ ಮತ್ತೆ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರೂ ಇಂಥವರನ್ನು ಭೇದ ಭಾವ ಇಲ್ಲ, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು. ಇವತ್ತು ಹಿಂದೂ ಸಂಪ್ರದಾಯ, ಹಿಂದೂ ಸನಾತನ ಧರ್ಮ ಉಳಿತಾ ಇದೆ ಅಂದರೆ ಇದೊಂದು ಸಾಕ್ಷ್ಯವಾಗಿ 40ನೇ ವರ್ಷದ ಭಾರತಾಲ ಹುಣ್ಣಿಮೆ. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಅದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.